ಕಾಂಗ್ರೆಸ್ನಲ್ಲಿನ ಕುರ್ಚಿ ಕದನದ ಬಗ್ಗೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅಪಹಾಸ್ಯ ಮಾಡಿದ್ದಾರೆ. ಯಾವುದೇ ಪಾರ್ಟಿ ಇರಲಿ, ಎಲ್ಲೆಲ್ಲಿ ಚೇರ್ ಖಾಲಿ ಇರುತ್ತೋ ಅಲ್ಲೆಲ್ಲ ಮೊದಲು ಕುಳಿತುಕೊಳ್ಳುವುದು ಸಿದ್ದರಾಮಯ್ಯನವರು. ಹಳೆ ಕಾಂಗ್ರೆಸ್ನವರಿಗೆ ಅವಮಾನ ಆಗ್ತಾ ಇದೆ, ಎಲ್ಲಿಂದಲೋ ಬಂದವರಿಗೆ ಮಣೆ ಆಗ್ತಿದ್ದಾರೆಂಬ ನೋವು ಅವರಿಗಿದೆ. ಹೀಗಾಗಿ ಡಿ ಕೆ ಸುರೇಶ್ ಅವರ ನೋವನ್ನ ಹೊರಹಾಕಿದ್ದಾರೆ. ಡಿ ಕೆ ಶಿವಕುಮಾರ್ ಬಹಳ ಲೇಟ್ ಆಗಿ ಎದ್ದಿದ್ದಾರೆ. ಅವರ ಪೆರೇಡ್ ಇದ್ದಿದ್ದು ನವೆಂಬರ್ 20. ಅವತ್ ಬಾವುಟ ಆರಿಸಬೇಕಾಗಿತ್ತು, ಆದ್ರೆ ತುಂಬಾ ಲೇಟ್ ಆಗಿ ಬಂಡಾಯ ಬಾವುಟ ಆರಿಸಿದ್ದಾರೆ. ಸಂಕ್ರಮಣವೂ ಆಯ್ತು. ಇನ್ನು ಡಿ ಕೆ ಕಾದ್ರೆ ಉಪಯೋಗವಿಲ್ಲ ಅನ್ಸುತ್ತೆ. ಸಿದ್ದರಾಮಯ್ಯ ಬಿಟ್ಟು ಕೊಡುವ ಮೂಡ್ ನಲ್ಲಿ ಇದ್ದಂಗಿಲ್ಲ. ಬಜೆಟ್ ಆದ್ಮೇಲೆ ಚುನಾವಣೆ ಇದೆ. ಒಟ್ನಲ್ಲಿ ಹಳೆ ಕಾಂಗ್ರೆಸ್ಸಿಗರಿಗೆ ದಿಕ್ಕಿಲ್ಲದಂತಾಗಿದೆ ಅಂತ ತಮ್ಮ ನೋವನ್ನ ತೋಡಿಕೊಳ್ತಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಆರ್ ಅಶೋಕ್ ವಿಧಾನಸಭೆ ವಿಪಕ್ಷ ನಾಯಕ. ಇನ್ನೊಂದು ಕಡೆ ಕುರ್ಚಿ ಉಳಿಸಿಕೊಳ್ಳೋಕೆ ಫಾರಿನ್ ಟ್ರಿಪ್ ಕಳಿಸಿದ್ದಾರೆ ಅಂತ ಇನ್ನೊಂದಷ್ಟು ಟೀಕೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿ ಉಳಿಸಿಕೊಳ್ಳುವ ಸಲುವಾಗಿ ಶಾಸಕರನ್ನ ತಾವೇ ವಿದೇಶ ಪ್ರವಾಸಕ್ಕೆ ಕಳಿಸಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಗಂಭೀರ ಆರೋಪ ಮಾಡಿದ್ದಾರೆ. ರೆಸಾರ್ಟ್ಸ್ ರಾಜಕಾರಣದ ಬಗ್ಗೆಯೂ BYV ಅಪಹಾಸ್ಯ ಮಾಡಿದ್ದಾರೆ. ಬಿಜೆಪಿಯಿಂದ ಬಡಿಗೆ ರೆಡಿ ಮಾಡಿಸಿದ್ದೇವೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಯಾರಿಗೆ ಹೇಳ್ತಾರೋ ಅವ್ರಿಗೆ ಬಡಿಗೆ ಕೊಡ್ತೇವೆ, ಒಬ್ರಿಗೊಬ್ರು ಹೊಡೆದಾಡ್ಕೊಳ್ಳಲಿ, ಆ ಹಂತಕ್ಕೆ ಅವರು ಬಂದಿದ್ದಾರೆ. ಮುಂದೆ ಏನಾಗುತ್ತೋ ಅಂತ ಕಾದ್ ನೋಡೋಣ. ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ರಾಜ್ಯದ ಹಿತಾಸಕ್ತಿ ಬಲಿ ಕೊಡ್ತಿರೋದು ಸತ್ಯ. ಇದನ್ನ ಅಲ್ಲಗೆಳೆಯಲು ಸಾಧ್ಯವಿಲ್ಲ. ನಮ್ಮದು ನುಡಿದಂತೆ ನಡೆಯುವ ಸರ್ಕಾರ ಎನ್ನುತ್ತಾ ರಾಜ್ಯದ ಗೌರವ ಹಾಳು ಮಾಡ್ತಿದ್ದಾರೆ. ಅಭಿವೃದ್ಧಿ ಏನ ಆಗ್ತಾ ಇಲ್ಲ, ಉದ್ಯೋಗ ಸೃಷ್ಟಿಯಲ್ಲಿ ವಿಫಲರಾಗಿದ್ದಾರೆ, ಎಲ್ಲಾ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಬೆಳಗಾವಿಯಲ್ಲಿ ವಿಜೇಂದ್ರ ಗುಡುಗಿದ್ದಾರೆ. ವಾವ್, ರೆಸಾರ್ಟ್ಸ್ ಪಾಲಿಟಿಕ್ಸ್ ಸರಿ ಇಲ್ಲ, ವಿದೇಶ ಪ್ರವಾಸ ಸರಿ ಇಲ್ಲ. ಬಿಜೆಪಿಯವರು ಏನ್ ಮಾಡಿದ್ರು 2008ರಿಂದ 13, 18ರಿಂದ ಇಲ್ಲಿ 15 ಇವರು ಮಾಡ್ತಾ ಇರೋದು. ಕಾಂಗ್ರೆಸ್ ಅವ್ರಿಗೆ ವಸ್ತು, ಬಿಜೆಪಿ ಅವ್ರಿಗೆ ಹಳೇದು. ವಿಜೇಂದ್ರ ಅವ್ರು ಮರ್ತಂಗೈತೆ. ಅವ್ರ ತಂದೆ CM ಆದ್ಮೇಲೆ ಏನಾಯ್ತು, ಅವ್ರ ತಂದೆ ಎಳಿಬೇಕಾರೆ ಏನಾಯ್ತು, ಮತ್ತ ಅವ್ರ ತಂದೆ CM ಮಾಡ್ಬೇಕಾರೆ ಯಾರು ಯಾವ ಹೋಟ್ಲಿಗೆ ಹೋದ್ರು, ಯಾವ ರೆಸಾರ್ಟ್ಸ್ಗೆ ಹೋದ್ರು ಅಂತ. ಏನ್ ಅಶೋಕ್ ಅಪಹಾಸ್ಯ. ಇವಾಗಿದ್ದವ್ರು ಲೇಟ್ ಆಗಿ ಅಂತ ನಿಮ್ಗೆಲ್ಲ ಪುಕ್ಸಟೆ ಸಿಕ್ಬಿಡ್ತು ಅಧಿಕಾರ. DCM ಆಗೋದ್ರಿ, ವಿಪಕ್ಷ ನಾಯಕ ಆದ್ರಿ, ಇವೆಲ್ಲ ಆದ್ರಿ. ಕೆಲವ್ರಿಗೆ ಆರಾಮಾಗಿ ಸಿಗುತ್ತೆ. ಡಿ ಕೆ ಶಿವಕುಮಾರ್ ಅಂತವ್ರಿಗೆ ಕಷ್ಟಪಟ್ಟು ಕಿತ್ಕೋಬೇಕು. ಅವ್ರ ಹಣೆ ಬರ್ದಲ್ಲ ಅರ್ಧ ಹಂಗೆ ಬರ್ದಂಗೈತೆ, ಕಿತ್ಕೊಳ್ಳೇಬೇಕು ಅಂತ. ಅದಕ್ಕೆ ತಾಕತ್ತಾಗ ಅವ್ರಲ್ಲ. ತುಂಬಾ ಪರಮೇಶ್ವರ್ ಅವ್ರು ಕಿತ್ಕೊಳ್ಳಿಲ್ಲ, ಖರ್ಗೆ ಅವ್ರು ಕಿತ್ಕೊಳ್ಳಿಲ್ಲ, ಆದ್ರೆ ಡಿ ಕೆ ಶಿವಕುಮಾರ್ ಕಿತ್ಕೊಳ್ಳದೆ ಬಿಡೋದಿಲ್ಲ. ಅಂಡ್ ಏನೇದು ಬೇರೆ ಪಾರ್ಟಿಯಿಂದ ಬಂದವರು, ಹೌದು ಸತ್ಯ ಅದು. 2006 ಕಾಂಗ್ರೆಸ್ ಬಂದ್ರು ಸಿದ್ದರಾಮಯ್ಯ, 2018 ಬಂದ್ರು ಜಮೀರ್ ಕಾಂಗ್ರೆಸ್ JDS ಇಂದ ಕಾಂಗ್ರೆಸ್ಗೆ. ಮೂಲ ಕಾಂಗ್ರೆಸ್ಸಿಗರಿಗೆ ಸಮಸ್ಯೆ ಇದೆ ಅನ್ನೋದನ್ನ ಒತ್ತಿ ಒತ್ತಿ ಡಿ ಕೆ ಸುರೇಶ್ ಹೇಳಿದ್ರು. ಆದ್ರೆ ಇವತ್ತು ನಾವು ಹಿಂದೆ ಡಿ ಕೆ ಶಿವಕುಮಾರ್ ಮಾತನ್ನು ಕೇಳಿಸ್, ನಾನು ಕನಕ್ಪುರದಿಂದ ಕಿವಿ ಗೋವಾ ಮಾಡ್ಕೊಂಡು ಬಂದಿಲ್ಲ, ರಾಜಕಾರಣ ಮಾಡಕ್ ಬಂದಿದ್ದೀನಿ ಅಂತ. ಇವತ್ತು ದೆಹಲಿಯಲ್ಲಿ ನಾನು ರಾಜಕಾರಣ ಮಾಡಕ್ಕೆ ಬಂದಿದ್ದೀನಿ ಡೆಲ್ಲಿಗೆ ಅಂತ. ನೋಡ್ಬೇಕು ಅದೇನ್ ರಾಜಕಾರಣ ಮಾಡ್ತಾರೆ ಅಂತ, ಅದೆಂತ ರಾಜಕಾರಣ ಆಗುತ್ತೆ ಅಂತ ನೋಡ್ಬೇಕು. ಬಟ್ ದಿ ಸೇಮ್ ಟೈಮ್ ಜಮೀರ್ ಅಹಮದ್ ಖಾನ್ ಹೈಕಮಾಂಡ್ ನಿರ್ಧಾರ, ಹೈಕಮಾಂಡ್ ಅನ್ನೋದು ಇದ್ಯಾ ಅಂತ. ಡಿ ಕೆ ಶಿವಕುಮಾರ್ ಮನೆಯಿಂದ ಹೆಚ್ಚು ಕಮ್ಮಿ 200-250 ಮೀಟರ್ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮನೆ, ಇಲ್ಲಿ ಸದಾಶಿವನಗರ, ನಮ್ಮ ಆಫೀಸಿನ ಕಡೆ ಹಿಂಗೆ ಅಲ್ವಾ. AICC ಅಧ್ಯಕ್ಷರಿಗೂ KPCC ಅಧ್ಯಕ್ಷರು ಮನೆಗೂ ನಡುವೆ 200-250 ಮೀಟರ್ ಅಂತರ. 2 ನಿಮಿಷಕ್ಕೆ ಡಿ ಕೆ ಖರ್ಗೆ ಅವ್ರ ಮನೆಗೆ ಹೋಗ್ಬೋದು, ಖರ್ಗೆ ಡಿ ಕೆ ಮನೆಗೆ ಬರ್ಬೋದು. ಯಾಕೆ ಹೇಳು, ಕಾಂಗ್ರೆಸ್ ಹೈಕಮಾಂಡ್ ಯಾರು? ಖರ್ಗೆ. ಆದ್ರೆ ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ಯಾರು? ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಪೋಸ್ಟ್ ಏನು? ಲೋಕಸಭೆ ವಿಪಕ್ಷ ನಾಯಕ. AICC ಅಧ್ಯಕ್ಷ ಯಾರು? ಖರ್ಗೆ. ಕನ್ಫ್ಯೂಷನ್ಸ್ ಕಾಂಗ್ರೆಸ್ ಅಲ್ಲಿ ಅದೇ. ಹೈಕಮಾಂಡ್ಗೂ AICC ಅಧ್ಯಕ್ಷರಿಗೆ ಏನ್ ವ್ಯತ್ಯಾಸ ಅಂತ. ಅಂಡ್ ಮತ್ತೊಂದ್ ಕಡೆ ವಿದೇಶ ಪ್ರವಾಸ, ಆಚೆ ಈಚೆ ಎಲ್ಲ ಅಂತ. ನಾನು ಜನತಾದಳದಿಂದ ಬಂದವನು, ನನ್ಗೊಂದು ಅವಕಾಶ ಕೊಟ್ರು ಈ ಪಾರ್ಟಿಲಿ. ಸಿದ್ದರಾಮಯ್ಯನವರು 20 ವರ್ಷದ ಕಾಂಗ್ರೆಸ್ ಜರ್ನಿಯಲ್ಲಿ 7.25 ವರ್ಷ ಮುಖ್ಯಮಂತ್ರಿ, ಇನ್ನೊಂದು 6-7 ವರ್ಷ ವಿಪಕ್ಷ ನಾಯಕ. ಎಲ್ಲವನ್ನೂ ಅಧಿಕಾರವನ್ನ ಕಾಂಗ್ರೆಸ್ JDS ಇಂದ ಬಂದ್ರು ಕಾಂಗ್ರೆಸ್ ಅಲ್ಲಿ ಸುಭಿಕ್ಷವಾಗಿ ಅನುಭವಿಸಿದ ವ್ಯಕ್ತಿ ಅಂದ್ರೆ ಸಿದ್ದರಾಮಯ್ಯ. ಈ ಪಾರ್ಟಿ ಪಾಪ ಹಿಂಗಿದೆ. ಈ ಪಾರ್ಟಿ ಅಧ್ಯಕ್ಷ ಆಗಿದಂತ ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು, ನನ್ನಿಂದ ಆಗ್ಲಿಲ್ಲ, ನನ್ನ ಕಾರಣಕ್ಕೆ ಅವ್ರು ಆಗಕ್ಕಾಗ್ಲಿಲ್ಲ. DK ಆಗ್ಬೇಕಾಗಿತ್ತು, ನನ್ನ ಕಾರಣಕ್ಕೆ ಆಗಕ್ಕಾಗ್ಲಿಲ್ಲ. ಇನ್ನು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು, ಆಗ್ಲಿಲ್ಲ. ನೋಡ್ರಪ್ಪ, ಈ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ನಂಗೆ ಒಂದು ಒಳ್ಳೆ ಅವಕಾಶ ಕೊಟ್ಟೈತೆ. ನನಗೆ ನನ್ನ ಈ ಕ್ಯಾಬಿನೆಟ್ ಅಲ್ಲಿ 10 ಜನ ಜನತಾ ಪರಿವಾರದಿಂದ ಬಂದವರೇ ಕಾಂಗ್ರೆಸ್ ಮಂತ್ರಿಗಳಾಗೋರು. ಈಗ ನಾನು ಹೇಳ್ಬಿಡ್ತೀನಿ ಅಷ್ಟೇ,
DK ಅವರು, ಪರಮೇಶ್ವರ್, ಖರ್ಗೆ ಅವರು ಯಾರ ಮುಖ್ಯಮಂತ್ರಿ ಆಗಿ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನನ್ಗೆ ಒಳ್ಳೆ ಅವಕಾಶ ಕೊಟ್ಟಿದ್ರಿ. ಇನ್ನು ಮುಂದೆ ನಾನು ಈ ಪಾರ್ಟಿ ಕಟ್ತೀನಿ ಅಂತ ಕೈ ಮುಗಿದ್ಬಿಟ್ಟು ಹೋಗ್ಬಿಟ್ರೆ ಸಿದ್ದರಾಮಯ್ಯನವ್ರಿಗೆ ಇನ್ನೂ ಕಾಂಗ್ರೆಸ್ ಕಾರ್ಯಕರ್ತರು ಪಾದ ತೊಳೆದು ಪೂಜೆ ಮಾಡ್ತಾರೆ. ಆದ್ರೆ ಇದಂಗ ಆಗಂಗ್ ಕಾಣ್ತಾ ಇಲ್ಲ. DK ಶಿವಕುಮಾರ್ ಫೈಟರು, DK ಶಿವಕುಮಾರ್ ಸ್ಟ್ರಾಂಗು. DK ಶಿವಕುಮಾರ್ ಅವತ್ತು ಅವರ ತುಂಬಾ ಅತ್ಯಾಪ್ತರು. SM ಕೃಷ್ಣ ಅವ್ರ ಮನೆ ಬಾಗ್ಲೊದ್ದೇ ಮಂತ್ರಿಗಿರಿ ತಗೊಂಡ್ರು. ಇಲ್ಲಿ ಏರೋ ಹಂಗೆ ತಗೋಬೇಕು ಅಂತ ಕಾಣ್ತಾ ಇದೆ. ಗೊತ್ತಿಲ್ಲ, ಅವ್ರ ಸ್ಟೈಲೇ ಹಂಗಲ್ಲ. ಫೈಟರು ಫೈಟ್ ಮಾಡಿದ್ರೆ ಚಂದ, ಫೈಟ್ ಮಾಡ್ಲಿ ಅಂತಾರ ಕಾಯ್ದಂಗೈತೆ. ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ನನ್ನ ಸ್ಪರ್ಧೆ ಖಚಿತ ಅಂತ ತುರುವೇಕೆರೆಯ ಮಾಜಿ ಶಾಸಕ ಮಸಾಲಾ ಜೈರಾಮ್ ಮಾತನಾಡಿದ್ದಾರೆ. ಕಾರ್ಯಕರ್ತರಲ್ಲಿ ಗೊಂದಲ ಬೇಡ, ನಾನಂತೂ ಅಭ್ಯರ್ಥಿಯಾಗುವುದು 100ಕ್ಕೆ 100ರಷ್ಟು ಖಚಿತ. ಮುಂದೆ ಸಮ್ಮಿಶ್ರ ಸರ್ಕಾರ ಬಂದ್ರು NDA ಅಭ್ಯರ್ಥಿ ನಾನೇ. ಕೇಂದ್ರ ಸಚಿವರು ಹಾಗೂ ಹೈಕಮಾಂಡ್ನವರು ಕೂಡ ಹೇಳಿದ್ದಾರೆ. ಪಕ್ಷದ ತೀರ್ಮಾನಕ್ಕೆ ಬದ್ಧವಾಗಿದ್ದೇವೆ. ಸೂರ್ಯ ಚಂದ್ರ ಎಷ್ಟು ಸತ್ಯವೋ ನಾನು ಅಭ್ಯರ್ಥಿಯಾಗುವುದು ಅಷ್ಟೇ ಸತ್ಯ. ಮೈತ್ರಿ ಇಲ್ಲದಿದ್ರು ಬಿಜೆಪಿ ಅಭ್ಯರ್ಥಿ ನಾನೇ. ನಾನು ಸಂತೆಲ್ ಕಡಲೆಪುರಿ ತಿನ್ನೋದಕ್ಕೆ ಬಂದಿಲ್ಲ, ನಾನು ರಾಜಕೀಯ ಮಾಡೋದಕ್ಕೆ ಬಂದಿರೋದು. ನಾವೇನ್ ಗೊಂದಲ ಮಾಡ್ತಾ ಇಲ್ಲ, ಎಲ್ಲರೂ ನಾನೇ ಅಭ್ಯರ್ಥಿ ಅಂತ ಹೇಳುವಾಗ ನಾನು ಸುಮ್ಮನೆ ಇರಲ್ಲ ಈಗಂತ ಮಸಾಲಾ ಜಯರಾಮ್ ಗುಡುಗಿದ್ದಾರೆ. ಇದೇ ವೇಳೆ ಟಿಕೆಟ್ ತರುವ ಜವಾಬ್ದಾರಿ ನಂದು, ಹೋರಾಟ ಮಾಡೋದಕ್ಕೆ ರೆಡಿ ಇರಿ ಅಂತ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ. ತುರುವೇಕೆರೆಯಲ್ಲಿ JDS MLA MT ಕೃಷ್ಣಪ್ಪ ಅವರೇ, ಇವರು ಮಾಜಿ ಶಾಸಕರು. ಮಸಾಲಾ ಜಯರಾಮ್ JDS ಬಿಜೆಪಿ ಮೈತ್ರಿ ಆಗಿದೆ. ಮೈತ್ರಿ ಧರ್ಮದ ಪ್ರಕಾರ ಸೀಟು JDS ಹೋಗುತ್ತೆ. ಆದ್ರೆ ನಾನ್ ಬಿಟ್ಕೊಡ್ತೀನಿ, ನಾನು ಬಿಡಲ್ಲ, ನಾನ್ ಫೈಟ್ ಮಾಡ್ತೀನಿ ಅಂತ ಅವ್ರಿದು. ನೋಡ್ಬೇಕು. ಮಂಡ್ಯ ಆಯ್ತು, ಹಾಸನ ಆಯ್ತು, ಈಗ ತುಮಕೂರಲ್ಲಿ ಶುರುವಾಗಿದೆ ತುರುವೇಕೆರೆಯಲ್ಲಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.